ಹೆಲೋ ಅಂತ ಮಸ್ತ್ ಶಾರುಖ್ ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಥಾಯ್ಲ್ಯಾಂಡಲ್ಲಿ ನಮ್ಮ ಇಂಡಿಯನ್ ರೆಸ್ಟೋರೆಂಟು, ಫೇಮಸ್ ಆದಂಥ ಒಂದು ರೆಸ್ಟೋರೆಂಟು ಈಗ ನಮ್ಮ ಇಂಡಿಯಾ ಬೆಂಗಳೂರಲ್ಲೂ ಇದೆ. ಸೊ ಇದು ಬಂದು ದಮ್ ಮಂಡಿ ಬಿರಿಯಾನಿ ಅಂತ. ಇಲ್ಲಿ ಹಲವಾರು ವೆರೈಟೀಸ್ ಆಫ್ ಬಿರಿಯಾನಿಗಳು ಸಿಗ್ತದೆ. ಥಾಯ್ ವೆಜ್ ಗ್ರೀನ್ ಕರಿ ಬಿರಿಯಾನಿ, ಚಿಕನ್ ಇದೆ, ಮಟನ್ ಇದೆ. ಅದರಲ್ಲೇ ಆ ಬೇಸ್ ಏನಿರುತ್ತಲ್ಲ ಇಂಗ್ರೀಡಿಯೆಂಟ್ಸು, ಅದು ಥಾಯ್ಲೆಂಡಿನ ಫ್ಲೇವರ್ಸ್ ಇನ್ಫ್ಯೂಸ್ ಆಗುತ್ತೆ. ಅದ್ರ ಜೊತೆಗೇನೆ ಲಕ್ನೋವಿ ಬಿರಿಯಾನಿ ಇದೆ, ಆಮೇಲೆ ಹೈದರಾಬಾದಿ ಬಿರಿಯಾನಿ ಇದೆ, ಕೋಲ್ಕತ್ತಾ ಇದೆ. ಸೊ ಯಾವ ತರ ಒಂದು 2 ವೆರೈಟಿ ಆಫ್ ಬಿರಿಯಾನಿ ಟ್ರೈ ಮಾಡ್ಕೊಂಡು ಹೋಗೋಣ. ಇದ್ದಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ಇಂದ್ರಾನಗರ. ಸೊ ಇವರ ಮೊದಲನೇ ಬ್ರಾಂಚ್ ಬಂದು ಅಕ್ಷಯ್ ನಗರಲ್ಲಿ ಇರೋದು, ಸೆಕೆಂಡ್ ಬ್ರಾಂಚು ಇಂದ್ರಾನಗರ ಶುರು ಮಾಡವ್ರೆ. ಲೆಟ್ಸಿ ಏನೇನು ಸಿಗುತ್ತೆ ಅಂತ ಟ್ರೈ ಮಾಡೋಣಂತೆ. ಜೊತೆಗೆ ಬಿರಿಯಾನಿ ವೆರೈಟಿಗಳು ಅಲ್ಟಿಮೇಟ್ ಆಗಿರುತ್ತೆ. ಆಂಬಿಯನ್ಸ್ ನೋಡೋಣ ಬನ್ನಿ. ಸೊ ಬಂದಿದ ತಕ್ಷಣವೇ ಆ ಒಂದು ವೈಬ್ರೆಂಟ್ ಆಗಿರೋ ಒಂದು ಆಂಬಿಯನ್ಸ್ ಇರ್ತದೆ. ನೀನೇನಪ್ಪ ಇಲ್ಲಿ ನಿಂತಿರೋದು? ಹೊಯ್ ಏನಿಲ್ಲ, ಅಲ್ಲೋ ಕೂತ್ಕೋ. ಇಲ್ಲಿ ನೋಡ್ತಿರ್ಬೋದು ಅವರ ಆ ವಾಲ್, ಒಂದು ಪೇಂಟಿಂಗ್ಸಿನ ಒಂದು ಫ್ರೇಮ್ಸ್ ಇರಲಿ. ಈ ಕಡೆ ಇಲ್ಲೊಂದು ಫ್ರೇಮ್ ಇದೆ ನೋಡ್ತಿರ್ಬೋದು, ಈ ಫ್ರೇಮು ಮತ್ತು ಆ ಕಡೆ ಫ್ರೇಮು, ಇವೆಲ್ಲ ಥಾಯ್ಲ್ಯಾಂಡಲ್ಲಿ ಫೇಮಸ್ ಪ್ಲೇಸಸ್ ನೋಡ್ತಿರೋದು ಎಲ್ಲ ನೀವು. ಅವರ ಫಸ್ಟ್ ಬ್ರಾಂಚಲ್ಲೇ ಆಂಬಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಮೇನ್ಲಿ ಅವರ ಒಂದು ಟೇಬಲ್ ಸೀಟಿಂಗ್ಸ್ ಇರಲಿ, ಒಂದು ಕರೆಕ್ಟಾಗಿ ಆರಾಮ್ಸೆ ಒಂದು 50ರಿಂದ 60 ಜನ ಆರಾಮಾಗಿ ಕುತ್ಕೋಬೋದು. ಆ ಥರ ಒಂದು ಜಾಗನೇ ಇದು. ಲಾಸ್ಟ್ ಟೈಮ್ ಬೋಟಿ ಕಬಾಬ್ ಅಂತ ಟ್ರೈ ಮಾಡಿದೆ. ಅದು ಒಂದು ಮಟನ್ನ ಸ್ಮ್ಯಾಶ್ ಮಾಡಿ ಅದೊಂದು ರೀತಿ ಒಂದು ಮೆಥಡಲ್ಲಿ ಮಾಡಿ ಸರ್ವ್ ಮಾಡ್ತಾರೆ. ಅದು ಚೆನ್ನಾಗಿತ್ತು. ಈ ಸತಿ ಸ್ವಲ್ಪ ಯುನಿಕ್ ಆಗಿ ಅದನ್ನ ಬಿಟ್ಟು ಬೇರೆ ಏನೇನಿದೆಯೋ ಅದನ್ನ ಟ್ರೈ ಮಾಡೋಣ. ಮೆನ್ಯೂವಲ್ಲೇ ನೀವು ನೋಡ್ತಿರ್ಬೋದು, ಹ್ಯಾವ್ ವೆರೈಟೀಸ್ ಆಫ್ ಬಿರಿಯಾನಿ. ಲಕ್ನೋವಿ, ಈ ಕಡೆ ಹೈದರಾಬಾದಿ, ಈ ಕಡೆ ಪೇಶ್ವರಿ. ಇದು ನೋಡ್ಬೋದು ಥಾಯ್ ಬಿರಿಯಾನಿ, ವೆಜ್ ಇದೆ, ಮಟನ್ ಇದೆ, ಚಿಕನ್ ಇದೆ. ಆಮೇಲೆ ಇವ್ರ ಸಿಗ್ನೇಚರ್ ಅಲ್ಲಿ ಸೋಯಾ ಚಾಪು, ಜಾಕ್ ಫ್ರೂಟ್ ಬಿರಿಯಾನಿ ಎಲ್ಲ ಸಿಗುತ್ತೆ ಇಲ್ಲಿ. ಚಿಕನ್ ಅಲ್ಲಿ ಟ್ರೈ ಮಾಡೋಣ. ಆಮೇಲೆ ಒಂದು ಇವರ ಥಾಯ್ ಗ್ರೀನ್ ಕರಿ ಬಿರಿಯಾನಿ ಬಂದು ವೆಜ್ ಅಲ್ಲಿ ಟ್ರೈ ಮಾಡೋಣ. ಐ ಥಿಂಕ್ ಚೆನ್ನಾಗಿರಬಹುದು. ಇಟ್ಸಿ ಆ್ಯಂಡ್ ಸ್ಟಾರ್ಟರ್ಸ್ ಒಂದು ಹಲವಾರು ಐಟಮ್ಸ್ ಟ್ರೈ ಮಾಡ್ಕೊಂಡು ಇಲ್ಲಿಂದ ಹೋಗೋಣ. ಬಟ್ ಅದಕ್ಕಿಂತ ಮುಂಚೆ ಬಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋನು ಕಂಟಿನ್ಯೂ ಆಗಿ ಟಿಲ್ ಎಂಡ್ ವಾಚ್ ಮಾಡಿ. ಸೊ ಈಗ ಬಂದು ನಾಕ್ಔಟ್ ಮಾಡೋಣ ಬನ್ನಿ. ಆಲ್ ರೈಟ್ ಅಂತ ಮಸ್ತ್ ಐಟಮ್ಸ್ ಅರ್ಧ ಬಂದಿದೆ. 2 ಸ್ಟಾರ್ಟರ್ ಇನ್ನೂ ಬ್ಯಾಲೆನ್ಸ್ ಇದೆ. ಅದಕ್ಕಿಂತ ಮುಂಚೆ ಎಲ್ರಿಗೂ ಇದು ಬಂದಿದ ತಕ್ಷಣ ಈ ಹಪ್ಪಳ ಕೊಟ್ಬಿಡ್ತಾರೆ. ತಗೊಳ್ಳಿ ಬೈ, ತಗೋಗುರು. ಅಲ್ಲವಾಗುತ್ತಾನೆ ಹೆಂಗಿದ್ರೆ ಒಂದು 20 ನಿಮಿಷ ದಾಟಿ ಹೋಗುತ್ತೆ. ಟೈಮ್ ತಗೊಳುತ್ತೆ ಆ ಪ್ರಾಸೆಸ್, ಆ ಪಾಟ್ ಬಿರಿಯಾನಿ ಬರೋದಕ್ಕೆ. ಅಲ್ಲಿವರೆಗೆ ಯು ಕ್ಯಾನ್ ಜಸ್ಟ್ ಹ್ಯಾವ್ ಹಪ್ಪಳ, ಪಂಜಾಬಿ ಹಪ್ಪಳ. ಪಾಪಡ್ ಅಂತಾರೆ. ಇದು ಖಾರವಾಗೂ ಇರುತ್ತೆ. ಇದನ್ನ ಹಿಂಗೆ ಸುಡ್ತಾರೆ ಬೈ ಬೆಂಕಿಯಲ್ಲಿ. ಆ ಟೇಸ್ಟ್ ಅದಕ್ಕೆ ಹಂಗೆ ಬರೋದು ಚೆನ್ನಾಗಿದೆ. ಇದನ್ನ ಅವರು ಈ ಚಟ್ನಿ ಇದೆಯಲ್ಲ, ಮೆಣ್ ಚಟ್ನಿ, ಇದರಲ್ಲೂ ಹೋಗ್ತಾರೆ. ನನಗೆ ಮೇನ್ಲಿ ಬಿರಿಯಾನಿ ಬೇಕು ಮೊದಲು. ಖಾರನೂ ಚಟ್ನಿ ಇದೆ, ಚಟ್ನಿನೂ ಖಾರ ಇದೆ. ಖಾರನೂ ಚಟ್ನಿ ಅಲ್ಲ, ಚಟ್ನಿನೂ ಖಾರ ಇದೆ. ಹಪ್ಳನೂ ತಿಂದಾಯಿತು. ಬಟ್ ಬಿರಿಯಾನಿ ಬರೋಕ್ಕಿಂತ ಮುಂಚೆನೇ ಸ್ಟಾರ್ಟರ್ಗಳನ್ನ ಫಿನಿಶ್ ಮಾಡಿಬಿಡೋಣ. ಇದು ಬಂದು ಸ್ಟಫ್ಡ್ ತಾಂಗಡಿ ಕಬಾಬ್ ಬೈ. ಇಲ್ಲಿ ನೋಡ್ತಿರ್ಬೋದು, ಅಂಗಡಿ ಕಬಾಬ್ ಒಳಗಡೆ ಬಂದು ಮಸಾಲೆ ಸ್ಟಫ್ಡ್ ಆಗಿರುತ್ತೆ. ಗ್ರಿಲ್ ಆಗುತ್ತೆ ಹೇಗೆ? ಇದು ತಂದೂರು. ಓಕೆ, ಸೊ ದಿಸ್ ಇಸ್ ತಂದೂರಿ. ನೋಡ್ತಿರ್ಬೋದು ನೀವು, ಆ ಒಳಗಡೆವರೆಗೆ ಕಂಪ್ಲೀಟಾಗಿ ಸ್ಟಫ್ಡ್ ಆಗಿದೆ. ನಿಂಬೆನೂ ಹಿಂಡಿದ್ದೀವಿ, ಬಟ್ ಮಸಾಲೆನೂ ನಿಮಗೆ ಒಳ್ಳೆ ಆಗಿರುತ್ತೆ. ಇದನ್ನ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಮೇನ್ಲಿ ಬಂದು ಆ ಫುಲ್ಲಿ ಸ್ಮೋಕಿ ಟೆಕ್ಸ್ಚರ್ ಕೊಡುತ್ತೆ ಆ ತಂದೂರಲ್ಲಿ ಸುಟ್ಟಿರೋದ್ರಿಂದ. ಸೊ ಹೊಗೆ ಜೊತೆಗೆ ಬಿರಿಯಾನಿಯನ್ನು ಶುರು ಮಾಡೋಣ.
ಎಲ್ಲ ಹೊಗೆ ಮಾಡಿಬಿಟ್ರು ಅಣ್ಣ. ಥಾಯ್ ಗ್ರೀನ್ ವೆಜ್ ಕರಿ, ಇದರಲ್ಲಿ ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ, ಚಿಕನ್ ಇದೆ, ಮಟನ್ ಇದೆ. ಬಟ್ ಲಾಸ್ಟ್ ಟೈಮ್ ನಾವು ಚಿಕನ್ ಟ್ರೈ ಮಾಡಿದ್ರಿಂದ ಈ ಟೈಮ್ ವೆಜ್ಜಲ್ಲಿ ಇಳಿಯೋಣ ಅಂತ. ಆ ಟೇಸ್ಟ್ ಹೇಗೆ ಬರುತ್ತೆ ನೋಡೋಣ. ಆಗೋದು ಆ ಪಾಟಲ್ಲೇ. ಸೊ ಒಂದು ಹಾಫ್ ಕುಕ್ ರೈಸ್ ಇರುತ್ತೆ, ನಂತರ ಬಂದು ಈ ಪಾಟ್ ಒಳಗೆ ಹಾಕಿ ಕಂಪ್ಲೀಟಾಗಿ ಒಂದು 16 ಮಿನಿಟ್ಸು ಕಂಪ್ಲೀಟಾಗಿ ಕುಕ್ ಆಗುತ್ತೆ. ಆ ಚಿಕನ್ ಇರಲಿ, ಆ ವೆಜ್ಜು ಇರಲಿ. ಒಂದು ಝೂಮ್ ಹಾಕಿ ಸಿ ಎಮ್. ವಾವ್, ಅರೋಮ ಇಲ್ಲಿವರೆಗೆ ಏನು ಬೈ ವಾಸನೆ ತಗದಾಗ ಪಾಟಲ್ಲಿ ಕುಕ್ ಮಾಡಿದೀವಿ ಅಲ್ಲ, ಸ್ಮೋಕಿ ಟೆಕ್ಸ್ಚರ್ ಎಲ್ಲ ಹಂಗೆ ಕಾಣ್ತಿದೆ ನಮಗೆ. ಸೊ ಮಸಾಲೆ ಸ್ವಲ್ಪ ಕೆಳಗಡೆ ಇದೆಯಾ, ಮಿಕ್ಸ್ ಮಾಡಿ ತಗೋಬೇಕು. ಎಸ್, ಲೈಟಾಗಿ ನಮಗೆ ಸೊ ಬೇಸ್ ಮಸಾಲೆ ಎಲ್ಲ ಕೆಳಗಡೆ ಇರುತ್ತೆ, ಮಿಕ್ಸ್ ಮಾಡಿ ತೊಗೊಳ್ತೀನಿ, ಮಜವಾಗಿರ್ತದೆ. ಎಸ್, ವಾವ್. ಅವ್ರಿಗೆ ತಾಗೋ ಟೈಮಲ್ಲಿ ಅಲ್ಲೇ ನಿಮಗೆ ಆರಾಮ ಫೀಲ್ ಆಗುತ್ತೆ. ಫೈನ್ ಎನಫ್. ಹಲವಾರು ವೆರೈಟಿ ಆಫ್ ಬಿರಿಯಾನೀಸ್ ಇರುತ್ತೆ, ಒಂದು ಮೋರ್ ದೆನ್ 20+ ವೆರೈಟೀಸ್ ಆಫ್ ಬಿರಿಯಾನೀಸ್ ಇರುತ್ತೆ, ಸಿಗುತ್ತೆ. ಸೊ ಅದರಲ್ಲಿ ಈಗ ತಾಯಿ ರೆಸ್ಟೋರೆಂಟ್ ಅಂತಂದ್ರೇ ಅದು ನಾವು ಆ ತಾಯಿ ಫ್ಲೇವರ್ ಏನಾರು ಒಂದು ಇರಬೇಕಲ್ಲ ಬಿರಿಯಾನಿಯಲ್ಲಿ ಅಂತಲೇ ಈ ಒಂದು ವೆಜ್ ಕರಿ, ಗ್ರೀನ್ ವೆಜ್ ಕರಿ ತೊಗೊಂಡಿರೋದು. ಸ್ಪೆಷಲ್ ಎಂಟ್ರಿ ಇದೆ, ಇದು ಒಂದು ನಮಗೆ ಒಂದು ಅನ್ಎಕ್ಸ್ಪೆಕ್ಟೆಡೆ. ಇದನ್ನು ನಾವು ಆರ್ಡ್ರ್ ಮಾಡಿಲ್ಲ, ಬಟ್ ಇವ್ರ ಕಡೆಯಿಂದ ಸ್ಪೆಷಲಾಗಿ ತಂದು ಕೊಟ್ಟವ್ರೆ. ನಾವು ಪಿಜ್ಜಾನು ವೆರೈಟೀಸ್ ಆಫ್ ಪಿಜ್ಜಾ ಸರ್ವ್ ಮಾಡ್ತೀವಿ ಅಂತ. ಇದು ಯಾವುದು ಬ್ರೋ? ಇದು ಪೆಪ್ರೋನಿ ಪಿಜ್ಜಾ, ಪೆಪ್ರೋನಿ ಚಿಕನ್ ಪಿಜ್ಜಾ. ಸೊ ಅದನ್ನು ಟ್ರೈ ಮಾಡೋಣ, ಒಂದು ಅನ್ಎಕ್ಸ್ಪೆಕ್ಟೆಡ್ ಕಂಟೆಂಟು. ಸೊ ನಾವು ಎಲ್ಲರೂ ವೆರೈಟೀಸ್ ಆಫ್ ಬಿರಿಯಾನಿ ಟ್ರೈ ಮಾಡಿರ್ತೀವಿ ಬೈ, ನಾರ್ಮಲ್ ಬಿರಿಯಾನಿಗಿಂತ. ಹೈದ್ರಾಬಾದಿ, ಆಂಬೂರು, ದೊಣ್ಣೆ, ಇನ್ಯಾವುದು ವಾನಿಯಂಬಾಡಿ ಲಾಸ್ಟ್ ವೀಡಿಯೋ. ಸೊ ಎಲ್ಲ ವೆರೈಟಿ ಆಫ್ ಬಿರಿಯಾನಿ ಟ್ರೈ ಮಾಡಿರ್ತೀವಿ. ಇದು ಒಂದು ಥಾಯ್ಲೆಂಡಿನ ಫೇಮಸ್ ಥಾಯ್ ವೆಜ್ ಕರಿ, ಗ್ರೀನ್ ವೆಜ್ ಕರಿ ಬಿರಿಯಾನಿ. ಗ್ರೀನ್ ವೆಜ್ ಕರಿ. ಓಕೆ. ಸೊ ಮಸಾಲೆನೇ ನೋಡ್ತಿರ್ಬೋದು, ಗ್ರೀನ್ ಕಲರ್ ಆಗಿರೋದು. ಸೊ ಬಿಸಿ ಬಿಸಿ ಇದ್ದಾಗಲೇ ಒಂದು ಬೈಟ್ ಹೋಗ್ಬಿಡೋದು ಬನ್ನಿ. ಒಂದು ಯೂನಿಕ್ ಫ್ಲೇವರ್ ಹೊಡಿದಿಲ್ಲ ನಿಮಗೆ? ಹೌದು ಬ್ರೋ. ನಿಮ್ಮ ಚಿಕನ್ ಪ್ಲೇಸಲ್ಲಿ ಆ ಬ್ರೊಕೋಲಿ ಆಗಲಿ, ಆ ಬ್ರೊಕೋಲಿ ಇದೆ, ಬೀನ್ಸ್ ಇದೆ, ಆಮೇಲೆ ಇನ್ನೇನು ಕ್ಯಾರೆಟ್ ಇದೆ. ಸೊ ವೆರೈಟೀಸ್ ಆಫ್ ವೆಜಿಟೇಬಲ್ಸ್. ಆ ಗ್ರೀನ್ ವೆಜ್ ಕರಿ ಆ ಮಸಾಲೆ ಏನಿದೆಯಲ್ಲ ಅದೊಂದು ರೀತಿ ನಿಮಗೆ ಸ್ಪೈಸಿ ಲೈಟ್ ಆಗಿರ್ತದೆ, ನಂತರ ಬಂದು ಆ ಫ್ಲೇವರು ಡಿಫ್ರೆಂಟ್ ಆಗಿದೆ. ಇದು ಮಾಡೋವೇನು ಡಿಫ್ರೆಂಟ್ ಅಂತ ಹೇಳೋದು ಶಾರುಖು. ಮಾಡೋವೇನು ಡಿಫ್ರೆಂಟ್. ಎಲ್ಲ ನಿಮಗೆ ಮಾಂಟೇಜ್ ಶರ್ಟ್ಗೆಲ್ಲ ಹಾಕಿರ್ತೀನಿ ಕುಕಿಂಗ್ ಶರ್ಟು. ಸೊ ಇದರ ಮಸಾಲೆ ಬಂದು ಡೈರೆಕ್ಟಾಗಿ ಅಲ್ಲಿಂದ ಇಂಪೋರ್ಟ್ ಮಾಡಿ ಇಲ್ಲಿ ಸರ್ವ್ ಮಾಡ್ತಾರೆ. ಇಲ್ಲಿನ ಲೋಕಲ್ ಸಿಗಲ್ಲ ಈ ಮಸಾಲೆ. ಇಫ್ ಯು ವಾಂಟ್ ಟ್ರೈ ಒಂದು ಯುನಿಕ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ನೀವು ಮಾಡಬೇಕಂದ್ರೆ ಬಿರಿಯಾನಿಯಲ್ಲಿ ಇದು ಮಸ್ಟ್ ಟ್ರೈ. ಬಿಫೋರ್ ಹೋಗೋ ಥಾಯ್ಲ್ಯಾಂಡ್ಗೆ ಹೋಗೋಕ್ಕೆ ಮುಂಚೆ ಈ ಬಿರಿಯಾನಿ ಟ್ರೈ ಮಾಡ್ಕೊಂಡು ಹೋಗೋದು ಬೇರೆ ಏನೋ ಮಜಾ ಇರುತ್ತೆ ಅಂತೀರಾ? ಹೌದು. ಎಸ್. ಸೊ ರೈತಾ ಇದೆ, ನಾನು ಲೈಟಾಗಿ ಹಂಗೆ ಹಾಕ್ಕೊಂಡು ಆ ರೈತ ಹಾಕೊಂಡಾದ್ಮೇಲೆ ರೈತ ಡಾಮಿನೇಟ್ ಮಾಡುತ್ತೆ. ಹೌದು. ಅಲ್ಲಿವರೆಗೆ ನಿಮಗೆ ಮಸಾಲೆ ಫ್ಲೇವರ್ ಬರುತ್ತೆ, ಬಟ್ ಒನ್ಸ್ ಆ ರೈತ ಎಂಟ್ರ್ ಆಗಿದ ತಕ್ಷಣವೇ ಕಂಪ್ಲೀಟ್ಲಿ ಫ್ಲೇವರ್ ಡಿಫ್ರೆಂಟ್. ಲಕ್ನೋವಿ ಬಿರಿಯಾನಿ ಟ್ರೈ ಮಾಡೋಣ. ಸೊ ಇಲ್ಲಿ ಯಾವುದೇ ಬಿರಿಯಾನಿ ಆರ್ಡ್ರ್ ಮಾಡಿದ್ರು ನಿಮಗೆ ಆ ಪಾಟೇ ಸಿಗೋದು. ಆ ಪಾಟಲ್ಲೇ ನಿಮಗೆ ಒಂದು ಸ್ಪೆಷಲ್ ಟೇಸ್ಟ್ ಇರ್ತದೆ, ಆ ಮಡಿಕೆ. ಸೊ ಇದನ್ನು ಹಂಗೆ ಮಸಾಲೆ ಕೆಳಗಡೆ ಇರುತ್ತಲ್ಲ, ಓಕೆ, ಎಲ್ಲ ಕೆಳಗಡೆ ಇರುತ್ತೆ. ಸೊ ತಗೊಳ್ಳೋ ಟೈಮಲ್ಲಿ ಮಿಕ್ಸ್ ಮಾಡಿ ತೊಗೋಬೇಕು ನಾವು. ಓಕೆ. ಮಸಾಲೆ ಕೆಳಗೆ ಇರೋದ್ರಿಂದ ರೈಸಲ್ಲೆಲ್ಲ ಫ್ಲೇವರ್ ಬರುತ್ತೆ. ಆ ಫ್ಲೇವರ್ ಕುಕ್ ಆಗೋ ಟೈಮಲ್ಲಿ ಆಮೇಲೆ ಭಾರಿ ಬಿಸಿ ಇರುತ್ತೆ, ಅವ್ರು ಹೆಂಗೆ ಹಿಡ್ಕೊಂಡು ಅವ್ರು ಹೋಗೋದಿಲ್ಲ. ಪಾಟ್ ಬಿರಿಯಾನಿ ಅಂತ ಹೇಳಿ ವಿತ್ ಲೆಗ್ ಪೀಸ್, ಮನೋಜ್ ಲೆಗ್ ಪೀಸ್ ನನಗೆ. ಓಕೆ ಓಕೆ. ಸೊ ಲೆಗ್ ಪೀಸು ವಿತ್ತು ರೈಸು ಮಾಸಾಗಿರುತ್ತೆ. ಈ ಯಪ್ಪ ಎಲ್ಲ ಬಿಸಿ ಬಿಸಿ ಇಪ್ಪ, ಎಲ್ಲ ಸಖತ್ ಬಿಸಿ ಬಿಸಿ ಇದೆ. ಇದನ್ನು ನಾವು ಯಾವ ಒಂದು ಮೂಲದಲ್ಲೂ ಹೈದರಾಬಾದಿ ಬಿರಿಯಾನಿ ಅನ್ನೋಕ್ಕಾಗಲ್ಲ, ಟೋಟಲಿ ಡಿಫ್ರೆಂಟು. ಆಗಿರ್ಬೋದು. ನೀವು ಆ ಸ್ಪೆಷಲ್ ಇದರ ಮೇಕಿಂಗ್ ಸ್ಟೈಲೇ ಬೇರೆ, ಅದರ ಮೇಕಿಂಗ್ ಸ್ಟೈಲೇ ಬೇರೆ. ಇದರಲ್ಲಿ ಇನ್ಫ್ಯೂಸ್ ಆಗೋ ಮಸಾಲೆನೇ ಬೇರೆ ಕಂಪ್ಲೀಟ್ಲಿ. ಇನ್ನೊಂದು ಲಕ್ನೋವಿ ಸ್ಟೈಲಲ್ಲಿ ನಿಮಗೆ ಅತಿ ಹೆಚ್ಚಾಗಿ ಈ ಯಾವುದೋ ಏಲಕ್ಕಿ ಅದರ ಘಮ ಜಾಸ್ತಿ ಬರುತ್ತೆ, ಬೈಟ್ ಬೈಟಲ್ಲೂ ಬರುತ್ತೆ ನಿಮಗೆ. ವಾವ್, ಏನಪ್ಪ ಕುಕ್ ಆಗಿರೋದು. ಇಲ್ಲಿ ನೋಡ್ತಿರ್ಬೋದು ಪೀಸ್ ಹಾಗೆ ಬಂದ್ಬಿಡುತ್ತೆ, ಆ ಲೆವೆಲಿಗೆ ಕುಕ್ ಆಗಿರೋದು ನೋಡಿ. ಆ ಟೆಂಡರ್ ಮೀಟ್ ಅಂತೀವಲ್ಲ, ಇದನ್ನು ಹೇಳ್ಬೋದು ಎಕ್ಸಾಂಪಲ್ ಆಗಿ. ಇನ್ನೊಂದು ರೈತ ಜೊತೆ ಅಲ್ಟಿಮೇಟ್ ಆಗಿದೆಯಪ್ಪ. ಹಂಗೆ ರೈತ ಜೊತೆ ನಾನು ಬಿಟ್ಟು ಹೋಗ್ಬಿಡೋಣ. ಅಲ್ಟಿಮೇಟು. ಬ್ಯಾಕ್ಗ್ರೌಂಡ್ ಒಂದು ಸಾಂಗ್ ಏನೋ ಹೋಗ್ತೈತೆ BGM, ಕಾಪಿರೇಟ್ ಬರದೇ ಇದ್ರೆ ಸರಿ ಅಲ್ವಾ? ಮ್ಯೂಸಿಕ್ ಇಲ್ಲದೆ ಬಿರಿಯಾನಿ ಎಂಜಾಯ್ ಮಾಡೋದು ಸಾಧ್ಯನೇ ಇಲ್ಲ. ಅದೇನೋ ಒಂದು ಮ್ಯೂಸಿಕ್ ಹೋಗ್ತಾ ಇದ್ರೆ ಚೆನ್ನಾಗಿರುತ್ತಲ್ಲ, ಒಂದು ವೈಬ್ ಅದ್ರ ಜೊತೆಗೆ. ಹಂಗೆ ಇಲ್ಲಿ ವಿ ಹ್ಯಾವ್ ಫಿಶ್ಶು, ಪಾಂಪ್ಲೆಟ್ ಫಿಶ್ಶು. ಇದು ಬಂದು ಸೇಮ್ ಈಗ ನಾವು ಆ ತಂಗಡಿ ಕಬಾಬ್ ತಿಂದ್ವಲ್ಲ, ಆ ತಂದೂರಲ್ಲಿಗೆ ಮಾಡಿರೋದು ಸೇಮ್ ಫಾರ್ಮೆಟೇ. ನಿಂಬೆಹಣ್ಣು ಪ್ರೆಸೆಂಟೇಷನ್ ಸಕ್ಕತ್ತಾಗಿದೆಯಪ್ಪ ಇವ್ರದ್ದು ನೋಡಿ. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ನಿಂಬೆಹಣ್ಣು ಅದರೊಳಗಡೆ ಧೂಳು ಸಿಕ್ಕಿರೋದು. ತಗೊಳ್ಳಿ ಮನೋಜ್ ಬೈ, ಈ ಪಾರ್ಟ್ ತಗೊಳ್ಳಿ ನೀವು, ಈ ಕಡೆ ಲೇಯರು.
ಇದರಲ್ಲೂ ಮುಳ್ಳಿರುತ್ತೆ, ಸ್ವಲ್ಪ ನೋಡಿ ಹುಷಾರಾಗಿ ತಿನ್ನಿ. ತಿನ್ಬೇಕಂತ ಹಂಗೆ ಬಾಯಿಗೆ ಹಾಕೊಂಡ್ರೆ ಗೊತ್ತಲ್ಲ ಮುಂದೆ ಏನಾಗುತ್ತೆ ಅಂತ. ವಾವ್, ತಂದೂರಲ್ಲಿ ಸುಟ್ಟಿರೋದು ಆ ಕೋಲಿನ ಒಂದು ಫ್ಲೇವರ್ ಅರೋಮಾ. ಹೌದು, ಹಂಗೆ ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ. ಗೀ ಹಾಕಿ ಕಂಪ್ಲೀಟಾಗಿ ಫುಲ್ಲಿ ಒಂದು ರೋಸ್ಟ್ ಅಂತೀವಲ್ಲ, ಆಮೇಲೆ ರೋಸ್ಟಿನ ಒಂದು ಸ್ಮೆಲ್ ನಮಗೆ ಟೆಕ್ಸ್ಚರ್ ಗೊತ್ತಾಗುತ್ತೆ. ಮಸಾಲೆ ಸಕ್ಕದಾಗಿದೆಯಪ್ಪ. ಐ ಜಸ್ಟ್ ಲವಿಂಗ್ ದಿಸ್. ಬಂದರೆ ಖಂಡಿತವಾಗ್ಲೂ ಪಾಂಫ್ರೆಟ್ ತಂದೂರಿ ಈ ಒಂದು ಫ್ರೈ ಏನಿದೆಯಲ್ಲ ಅದೇನಿದೆಯೋ ಆರ್ಡರ್ ಮಾಡಿ ತಿನ್ನಿ. ಬಟ್ ಇದನ್ನು ಮಸ್ತಾಗೆ ನೀವು ತಿನ್ನಲೇಬೇಕು, ಟ್ರೈ ಮಾಡಲೇಬೇಕು. ಇವು ಲವ್ ಸೀ ಫುಡ್ ಲವರ್ ಆಗಿದ್ದರೆ ಡೆಫಿನೆಟ್ಲಿ ಇಷ್ಟಪಡ್ತೀರಾ. ಕಂಪಲ್ಸರಿ ಮಸ್ತಾಗಿ ಟ್ರೈ ಮಾಡಿ. ಸೊ ಈಗ ಇನ್ನೊಂದು ಬೈಟ್ ಇದನ್ನು ಹೋಗ್ಬಿಟ್ಟು ವಿಲ್ ಗೋ ವಿತ್ ಪಿಜ್ಜಾ. ಅಲ್ಲಿ ಲಾಸ್ಟ್ ಟೈಮ್ ಟ್ರೈ ಮಾಡಬೇಕಾ ಪಿಜ್ಜಾ ಇದ್ದಿಲ್ವಾ ಅಂತ ಗೊತ್ತಿಲ್ಲ, ಬಟ್ ದಿಸ್ ಟೈಮ್ ಇವ್ರ ಹತ್ರ ಪಿಜ್ಜಾ ಇದೆ, ನಮ್ಮ ಹತ್ರ ಪೆಪ್ರೋನಿ ಇದೆ, ಚಿಕನ್ ಪೆಪ್ರೋನಿ. ಎಸ್, ಸಾಕು, ಜಾಸ್ತಿ ಬೇಡ. ನನಗೆ ಮೇನ್ಲಿ ಆ ಪಿಜ್ಜಾ ಫ್ಲೇವರ್ ನಾನು ಟೇಸ್ಟ್ ಮಾಡಬೇಕು. ಬಿಟ್ಟರೆ ಬಾಯಿ ತುಂಬ ಆರಿಗಾನೋ ಚಿಲ್ಲಿ ಫ್ಲೇಕ್ಸ್ ಅದರ ಫ್ಲೇವರ್ ಬಂದ್ಬಿಡುತ್ತೆ. ಅದು ತಿನ್ನಕ್ಕೆ ಅಷ್ಟು ಸಗದಾಗಿದೆಯಲ್ಲ, ಅಷ್ಟೊಂದು ತಿನ್ನೋಕ್ಕೂ ಇಲ್ಲ, ಅಷ್ಟೊಂದು ಏನು ಹೇಳೋದು ಹಾರ್ಡಾಗೂ ಇಲ್ಲ, ಪರ್ಫೆಕ್ಟ್ ಆಗಿದೆ. ಚೀಸ್ ಆಗಲಿ ನಿಮಗೆ ಟೊಮೊಟೊ ಫ್ಲೇವರ್, ಮೇನ್ಲಿ ಆ ಮೊಸರೆಲ್ಲ ಚೀಸಿನ ಸ್ಟ್ರೆಚ್ ಬರುತ್ತೆ. ಬಿಸಿ ತಿಂದೋಡ್ರೆ ಆ ಟೈಮಲ್ಲಿ ಬರುತ್ತೆ. ಚೆನ್ನಾಗಿದೆ. ಆ ಬೇಸ್ ಮಸಾಲೆ ಇದೆಯಲ್ಲ ಅದು ಅದ್ಭುತ. ಸೊ ಇಫ್ ಯು ಆರ್ ಎ ಪಿಜ್ಜಾ ಲವರ್ ಅದು ಟ್ರೈ ಮಾಡಿ. ಸೊ ಅದಕ್ಕೆ ಎಲ್ಲ ಒಂದೊಂದು ವೆರೈಟಿ ತೊಗೊಂಡಿರೋದು. ನಿಮಗೆ ಯಾವ್ದು ಇಷ್ಟ ಇದೆಯೋ ಎಲ್ಲ ಆರಾಮಾಗಿ ಬ್ಯಾಟಿಂಗ್ ಮಾಡಿ. ಇದು ಯಾವುದು ಕರಿ? ಇದು ಬಟರ್ ಚಿಕನ್. ಸೊ ಎಲ್ಲ ಪ್ರೆಸೆಂಟ್ ನಿಮಗೆ ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ಹೊಗೆ ಜೊತೆಗೆ ಏನು ಬೈ ಎಂಟ್ರಿ, ಎಲ್ಲ ಡಿಶ್ಶು ಒಂದು ಸ್ಮೋಕಿ ಫೀಲ್ ಇರಬೇಕು ಅನ್ನೋದು ಒಂದು ಇವರ ಕಾನ್ಸೆಪ್ಟು. ಸೊ ಸ್ವಲ್ಪ ಹೊತ್ತು ಹಂಗೆ ಬಿಟ್ಬಿಟ್ಟು ಆ ಹೀಟ್ ಹಂಗೆ ತಗೊಳುತ್ತೆ, ನಂತರ ಆರಾಮಾಗಿ ನಿಮಗೆ ಸರ್ವ್ ಮಾಡ್ತಾರೆ. ಸರ್ವ್ ಮಾಡಿ ಕಂಪ್ಲೀಟಾಗಿ ಪ್ಯಾಕ್ಡ್ ಆಗಿರುತ್ತೆ ನಿಮಗೆ. ಎಲ್ಲೂ ಒಂದು ನಿಮಗೆ ಆಚೆ ಹೋಗ್ದಿರ ಕಂಪ್ಲೀಟಾಗಿ ಪ್ಯಾಕ್ಡ್ ಆಗಿರುತ್ತೆ. ನೋಡಿ ಸಾಕದಾಗಿ ಬಂದಿದೆಯಲ್ಲ, ವಾವ್. ಸ್ಮೋಕಿ ಫ್ಲೇವರ್ ಕೆಳಗೆಯಿಂದ ಬರ್ತಾ ಇದೆ. ಹೊಗೆ ಜೊತೆಗೆ ಯು ಕ್ಯಾನ್ ಜಸ್ಟ್ ಸಿ ಹಿಯರ್ ಆ ಫೀಲು ಸಾಕದಾಗಿದೆ. ಆ ಬಟರ್ ನಾನ್ ಇದೆ, ಜೊತೆಗೆ ಪರೋಟ ಇದೆ, ಮಲಬಾರಿ ಪರೋಟ. ಅದ್ರ ಜೊತೆಗೆ ವಿಲ್ ಟ್ರೈ ದಿಸ್ ಬಟರ್ ಚಿಕನ್ ಗ್ರೇವಿ. ಸಖತ್ ತಿಕ್ಕಾಗಿದೆ. ಸೊ ಪರೋಟನು ಪೂರ್ತಿ ಬೇಡ, ಬಿಕಾಸ್ ಆ ಬಿರಿಯಾನಿ ಸ್ಟಾರ್ಟ್ರಲ್ಲಿ ಹೊಟ್ಟೆ ಫುಲ್ ಆಗೋಯ್ತು. ಮಲಬಾರಿ ಪರೋಟ ತಣ್ಣಗಾದ್ರೂ ನೋಡ್ಬೈ ಇನ್ನೂ ಸಾಫ್ಟಿಗಿರೋದು ಇದು. ಪರೋಟ ಜೊತೆಗೆ ನನಗೆ ಮೇನ್ ಪ್ಲೇನ್ ಕರಿ ಮಾತ್ರ ಟ್ರೈ ಮಾಡಬೇಕು. ನನಗೇನೋ ಗೊತ್ತಿಲ್ಲ, ಎಲ್ಲ ಪೀಸ್ಗಳು ಬರೀ ಲೆಗ್ ಪೀಸ್ಗಳೇ ಬರ್ತವೆ. ನೋಡಿ ಇದು ಲೆಗ್ ಪೀಸು, ಆ ತಾಂಗ್ಡಿ ಕಬಾಬು ಲೆಗ್ ಪೀಸು, ಆ ಬಿರಿಯಾನಿನೂ ಲೆಗ್ ಪೀಸೇ. ವಾವ್. ನಾನು ಆ ಟೊಮ್ಯಾಟೊ ಇಂದ ಹುಳಿ ಅಂಶ ಬೈ. ಹೌದು, ಸಕ್ಕದಾಗಿದೆ. ಒಂಚೂರು ಡಿಫ್ರೆಂಟ್ ಆಗಿ. ಇಟ್ಸ್ ನಾಟ್ ಲೈಕ್ ನಮಗೆ ಫುಲ್ ಗ್ರೇವಿ ಥರ ಇಲ್ಲ, ಒಂದು ಸೆಮಿ ಗ್ರೇವಿ ತಿಕ್ಕಾಗಿದೆ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ. ಇವಾಗ ನಾನು ಬೇರೆ ಕಡೆ ಕೂಡ ಬಟರ್ ನಾನ್ ಟ್ರೈ ಮಾಡಿದ್ದೀನಿ, ಇದೇ ಒಂಥರ ಡಿಫ್ರೆಂಟ್ ಆಗಿದೆ. ಬಟ್ ಇನ್ನೊಂದೇನೋ ಆ ಗಾರ್ಲಿಕ್ ಆಗಲಿ, ಆ ಗಾರ್ಲಿಕ್ ಫ್ಲೇವರ್ ಎಲ್ಲ ಆ ಮಸಾಲೆಲ್ಲೂ ಹಂಗೆ ಹೊಡೆಯುತ್ತೆ. ಹೌದು, ಎಸ್ಪೆಷಲಿ ನೋಡಿ ಪೂರ್ತಿ ಆ ಕರಿನೇ ಇಲ್ಲಿಂದ ಪೀಸ್ ಎತ್ಕೋಬೋದು. ನೋಡಿ ಎಷ್ಟು ಟೆಂಡರ್ ಮಿಟ್ ಸಕ್ಕದಾಗಿ ಬರ್ತಿದೆ. ವಾವ್. ಬಟರ್ ಚಿಕನ್ ಜೊತೆಗೆ ಬರ್ತಲ್ಲ ಆ ಥರ ಪೀಸ್ ಇರಲ್ಲ. ಸೊ ಈ ಪೀಸ್ ತಂದೂರಿ ಚಿಕನ್ ಪೀಸು ಎಸ್ಪೆಷಲಿ ಬ್ರೋ. ಇದನ್ನ ಈ ಒಂದು ಕರಿ ಜೊತೆಗೆ ಸಾಟೆ ಮಾಡ್ತಾರೆ. ರೆಗ್ಯುಲರ್ ಆಗಿ ನಾವು ರೆಸ್ಟೋರೆಂಟ್ ಏನೇನು ಟ್ರೈ ಮಾಡ್ತೀವಲ್ಲ ಆ ಥರ ಕುಕಿಂಗ್ ಮೆಥಡ್ ಇಲ್ಲಿಲ್ಲ, ಒಂದು ಡಿಫ್ರೆಂಟ್ ಮೆಥಡ್. ಇವರ ಕುಕಿಂಗ್ ಪ್ರೊಸೆಸ್ ಹಿಡಿದು ಎಲ್ಲಾನು. ನನಗೆ ಮಲಬಾರ್ ಪರೋಟ ಜೊತೆ ಒಂದು ಬೆಸ್ಟ್ ಕಾಂಬೋ ಅನಿಸ್ತು. ನಿಮಗೆ ಹೆಂಗೆ ಅನಿಸ್ತಾ ಇದೆ? ರೋಟಿ ಜೊತೆ ಬೆಸ್ಟ್ ಅನಿಸ್ತಿದೆ. ಹೌದಾ? ಅದು ಅವರವರ ಪ್ಯಾಲೆಟು ಅವ್ರಿಗೆ ಗೊತ್ತಿರುತ್ತೆ. ಬಟ್ ನನಗೇನೋ ಪರೋಟ ಜೊತೆ ಒಂದು ಆ ತಿಕ್ಕ ಕನ್ಸಿಸ್ಟೆನ್ಸಿ ಗ್ರೇವಿ. ಯಾವಾಗಲೂ ಬಟರ್ ಚಿಕನ್ನ ರೋಟಿ ಜೊತೆನೇ ಹೋಗ್ತೀವಲ್ವಾ? ಏನಿಲ್ಲ, ಒಂದು ಫೈಟ್ ಮಾಡಬೇಕಾ? ನನಗೆ ಪರೋಟ, ಅವನಿಗೆ ಬಟ್ರ್ ನಾನು. ಆಲ್ ರೈಟ್ ಅಂತ ಸೊ ಫೈನಲ್ ಆಗಿ ಬಂದು ಡೆಸರ್ಟ್ ಸೆಷನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಹತ್ರ 2 ಡೆಸರ್ಟ್ ಸಿಗುತ್ತೆ ಬೈ. ಒಂದು ಫಿರ್ನಿ ನೋಡ್ತಿರ್ಬೋದು, ಝೂಮ್ ಹಾಕಿ ನಮ್ಮ CM ಕೇಸರ್ ಆಗಿದ್ದಾರೆ, ಜೊತೆಗೆ ಪಿಸ್ತಾ ಇದೆ, ಬಾದಾಮ್ ಇದೆ. ಸೊ ಒಳ್ಳೆ ಕನ್ಸಿಸ್ಟೆನ್ಸಿ ಎಲ್ಲ ಇದೆ. ಜೊತೆಗೆ ಜಾಮೂನು ವೆಯ್ಟ್ ಮಾಡ್ತೈತೆ, ಅದು ಬರೋಣ. ಅದಕ್ಕಿಂತ ಮುಂಚೆ ಇದು ತಗೊಳ್ಳಿ ಬೈ. ಅಯ್ಯಪ್ಪ ಸಾಕದಾಗಿದೆ, ಟೆಂಪ್ಟ್ ಆಗ್ತೈತೆ ನನಗಂತೂ. ವಾವ್, ಟೇಸ್ಟೇ ಬೇರೆ ಲೆವೆಲ್ ಇದೆ. ಸಖತ್ ರಿಚ್ ಇನ್ ಫ್ಲೇವರು. ಆಮೇಲೆ ಕೇಸರಿನ ಟೇಸ್ಟ್ ಹಂಗೆ ಬರ್ತೈತಲ್ಲ. ಹೌದು, ಅದರ ಅರೋಮಾ. ಬಿರಿಯಾನಿ ಆದಮೇಲೆ ಲಾಸ್ಟಲ್ಲಿ ಈ ಥರ ಸ್ವೀಟ್ ತಿಂದರೆ ಅದು ಪರ್ಫೆಕ್ಟ್ ಫಿನಿಶಿಂಗ್ ಅಂತಾರೆ. ಲಾಸ್ಟ್ ಬಾಲ್ಗೆ 6 ಹೊಡೆದಂಗೆ. ಇದು ನಮ್ಮ ಟೇಸ್ಟ್ ಅನ್ನೋದು ಆ ಫ್ಲೇವರ್ ಕೊಡುತ್ತೆ. ಬಾಲ್ ಇಲ್ಲಿದೆ ಬ್ರೋ, 6 ಹೊಡೆಯಲ್ವಾ?
ಸೊ ಗುಲಾಬ್ ಜಾಮೂನು ನಾನು ಅರ್ಧ ಮನೋಜ್ ಅರ್ಧ ತಗೋತೀವಿ. ಕತ್ತು ಆ ಸಕ್ಕರೆ ಪಾಕದಲ್ಲಿ ಡಿಪ್ ಆಗಿದೆ. ಆಹಾ, ಭಾರಿ ರಿಚ್. ಇದೇ ಸ್ವೀಟ್ ಅಂದರೆ ಅದಕ್ಕಿಂತ ಡಬಲ್ ಲೆವೆಲ್ ಸ್ವೀಟು ಇದ್ದಿದೆ. ಇಬ್ರು ಸೇರ್ಕೊಂಡು ಒಂದು 6ನ ಹೊಡ್ಬಿಟ್ವಿ. 6 ಇಬ್ಬರು ಸೇರಿ 6 ಹೊಡ್ತಿದ್ದೀವಿ. ಮೇನಾಗ ಇವರು ಕೋವಾನು ಹಾಕವ್ರೆ. ಸೊ ಆ ಕೋವಾಯಿನ ಆ ಒಂದು ಟೇಸ್ಟ್ ಬರ್ತೈತೆ ನನಗೆ. ಆಮೇಲೆ ಗುಲಾಬ್ ಜಾಮೂನು ಇನ್ನೊಂದು ಬೈಟ್ ಹೋಗ್ಬಿಡೋದು ಬನ್ನಿ ಇವ್ರ ಕಡೆಗೆ. ಬೇಡ, ಏನೋ ಬಿಟ್ಕೊಡಕ್ಕೆ ಮನ್ಸು ಬರ್ತಿಲ್ಲ, ಆ ರೇಂಜು ಸಖತ್ ಟೇಸ್ಟಿಯಾಗಿದೆ. ಆಹಾ, ಇದು ಸಾಕು ಬೇಡ ನನಗೆ, ಬೇರೆ ಏನೂ ಬೇಡ. ಫೈನಲಲ್ಲಿ ಲಾಸ್ಟಲ್ಲಿ ಬ್ಯಾಟಿಂಗ್ ಫೈನಲ್ ಎಲ್ಲ ಖಾರ ಹುಳಿ ಅಂಶ ಏನೇನೋ ತಿಂದಿರ್ತೀವಿ, ಎಲ್ಲ ಮುಗಿಸ್ಬಿಟ್ಟು ಒಂದು ಸ್ವೀಟ್ ಹೋದ್ರೇ ಫೈನಲ್ ಆಗಿ ಬಂದು ಇವರ ಸ್ಪೆಷಲ್ ಆದಂಥ ಒಂದು ವೆಜ್ ಗ್ರೀನ್ ಕರಿ ಬಿರಿಯಾನಿ ಇರಲಿ, ಜೊತೆಗೆ ಲಕ್ನೋವಿ ಬಿರಿಯಾನಿ ಇರಲಿ, ನಂತರ ಬಂದು ಅವರ ಸ್ಟಾರ್ಟರ್ಸು ಮೇಯ್ನ್ಲಿ ಸಖತ್ತಾಗಿತ್ತು. ಓವರಾಲು ನನಗೆ ಬಂದು ಅವರ ಸ್ಟಾರ್ಟರ್ಸು ಜೊತೆಗೆ ಅವರ ಆ ಒಂದು ಕಸ್ಟಮರ್ ಫ್ರೆಂಡ್ಲಿನೆಸ್ ಇದೆಯಲ್ಲ, ಅದು ತುಂಬ ಇಷ್ಟ ಆಯಿತು. ಆ್ಯಂಬಿಯನ್ಸು ಮೇಯ್ನ್ಲಿ ಇಲ್ಲಿನ ಫುಡ್ಡು ಡೆಸರ್ಟ್ ಫೈನಲ್ ಆಗಿ ಸಖತ್ತಾಗಿತ್ತು. ಸೊ ಓವರಾಲ್ ಇಟ್ ವಾಸ್ ಎ ವಂಡರ್ಫುಲ್ ಒಂದು ಫೀಸ್ಟ್ ಅನ್ಬೋದು ನಾವು. ಸೊ ಒಂದು ಯುನಿಕ್ ಆಗಿರೋ ಒಂದು ಬಿರಿಯಾನೀಸ್ ಟ್ರೈ ಮಾಡಬೇಕು ಅಂತಂದರೆ ಅದು ಪಾಟ್ ಬಿರಿಯಾನಿ. ಡೆಫಿನೆಟ್ಲಿ ಒಂದು ದಮ್ಮಂಡಿ ಬಿರಿಯಾನಿಗೆ ಬರ್ಬೋದು ನೀವು. ಯು ವಿಲ್ ಗೆಟ್ ಒಂದು ವೈಡ್ ವೆರೈಟಿ ಆಫ್ ಪಾಟ್ ಬಿರಿಯಾನಿ ಎಲ್ಲ ಸಿಗುತ್ತೆ. ಜೊತೆಗೆ ಪಿಜ್ಜಾ ಇದೆ, ನಾನ್ ಇದೆ, ರೋಟಿ ಇದೆ, ಕರಿಗಳು, ವೆರೈಟೀಸ್ ಆಫ್ ಡಿಶಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶರ್ಕ್.